ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ಸಮಗ್ರ ಕ್ರೀಡಾ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚೆಸ್ ಲೋಕದಲ್ಲಿ ಸಂಚಲನ ಮೂಡಿಸಿರುವ ಸೂಪರ್ ಚೆಸ್ ಕ್ಲಾಸಿಕ್ ಟೂರ್ನಿಯ ಸುತ್ತಮುತ್ತ ನಡೆದಿರುವ ಹೈ ಡ್ರಾಮಾದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಪಡೆಯಲಿದ್ದೇವೆ. ಇದು ಸುಮ್ಮನೆ ಒಂದು ಸಾಮಾನ್ಯ ಆಟವಲ್ಲ, ಇದು ಘಟಾನುಘಟಿಗಳ ನಡುವಿನ ಮೈಂಡ್ ಗೇಮ್. ಬನ್ನಿ ಶುರು ಮಾಡೋಣ. ಒಮ್ಮೆ ಊಹಿಸ್ಕೊಳ್ಳಿ, ಟೂರ್ನಿಯ ಮೋಸ್ಟ್ ಫೇವ್ರೆಟ್ ಆಟಗಾರ ಖಂಡಿತ ಇವರೇ ಕಪ್ ಗೆಲ್ಲೋದು ಅಂತ ಇಡೀ ಕ್ರೀಡಾ ಜಗತ್ತೇ ಕಾಯ್ತಿರುವಾಗ ಸಡನ್ ಆಗಿ ಒಂದು ಅನಿರೀಕ್ಷಿತ ಸೋಲು ಎದುರಾದ್ರೆ ಏನಾಗ್ಬೇಡ? ಹೌದು, ಗ್ರೌಂಡಿನಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತದೆ ಅಲ್ವಾ? ಅಂಥದ್ದೇ ಒಂದು ರೋಚಕ ಸನ್ನಿವೇಶ ಈ ಟೂರ್ನಿಯಲ್ಲಿ ನಡೆದಿದೆ. ಅಗ್ರಮಾನ್ಯರು ಮುಗ್ರಿಸಿದಾಗ ಆಗುವ ತಲ್ಲಣಗಳನ್ನ ನಾವಿಲ್ಲಿ ನೋಡಲಿದ್ದೇವೆ. ಬನ್ನಿ, 7ನೇ ಸುತ್ತಿನ ಅಚ್ಚರಿಗಳು ಏನೇನು ಅಂತ ನೇರವಾಗಿ ನೋಡೋಣ. ಒಂದೆಡೆ ಗಮನಿಸಿದ್ರೆ ಫ್ಯಾಬಿಯಾನೋ ಕರುವಾನೋ ಅವರು ಅತ್ಯಂತ ನಾಟಕೀಯವಾದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಆದರೆ ಇನ್ನೊಂದೆಡೆ ನಮ್ಮೆಲ್ಲರ ನೆಚ್ಚಿನ ಅಪಾರ ನಿರೀಕ್ಷೆಗಳಿದ್ದ ಭಾರತದ ಸ್ಟಾರ್ ಆಟಗಾರ ಪ್ರಜ್ಞಾನಂದ ಅವರು ಈ ಟೂರ್ನಿಯಲ್ಲಿ ತಮ್ಮ ಮೊದಲ ಸೋಲನ್ನ ಅನುಭವಿಸಿದ್ದಾರೆ. ಕರುವಾನ ಅವರ ಅಬ್ಬರದ ಆಟ ಮತ್ತು ಪ್ರಜ್ಞಾನಂದ ಅವರ ಈ ಅನಿರೀಕ್ಷಿತ ಸೋಲು ಟೂರ್ನಿಗೆ ಹೊಸದೊಂದು ಟ್ವಿಸ್ಟ್ ತಂದುಕೊಟ್ಟಿದೆ. ಇದಿಷ್ಟೇ ಅಲ್ಲ, ನಾಯಕತ್ವದ ಪಟ್ಟದಲ್ಲೂ ಬೃಹತ್ ಬದಲಾವಣೆಗಳಾಗಿವೆ. ವಿಶ್ವ ಚಾಂಪಿಯನ್ಶಿಪ್ನ ಪ್ರಬಲ ಸ್ಪರ್ಧಿ ಜಾವೋಖೆರ್ ಸಿಂದಾರೋವ್ ಅವರು ರಾತ್ರೋರಾತ್ರಿ ಟಾಪ್ನಲ್ಲಿದ್ದ ವಿನ್ಸೆಂಟ್ ಕೀಮರ್ ಅವರನ್ನೇ ಆಶ್ಚರ್ಯ ರೀತಿಯಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಯಾರೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೀಮರ್ ಅವರ ಓಟಕ್ಕೆ ಸಿಂದಾರೋವ್ ಬಲವಾದ ಬ್ರೇಕ್ ಹಾಕಿದ್ದಾರೆ. ಈ ಗೆಲುವು ನಿಜಕ್ಕೂ ಕೀಮರ್ ಅವರ ಆಸೆಗೆ ತಣ್ಣೀರೆರಚದಂತಾಗಿದೆ. ಇನ್ನು ಈ ಟೂರ್ನಿಯಲ್ಲಿ ನಡೆದಿರುವ ಒಂದು ವಿಚಿತ್ರ ಸನ್ನಿವೇಶದ ಬಗ್ಗೆ ಹೇಳಲೇಬೇಕು. ಜಾರ್ಡನ್ ವ್ಯಾನ್ ಫೋರೆಸ್ಟ್ ಅವರು ಆಟ ಆಡದೆಯೇ ಫುಲ್ ಲಾಭ ಪಡೆದಿದ್ದಾರೆ. ಯಾಕಂದ್ರೆ ಕೇವಲ 1 ಪಾಯಿಂಟ್ ಹೊಂದಿದ್ದ ಅಲಿರೇಜಾ ಫಿರೋಜಾ ಸಡನ್ನಾಗಿ ಟೂರ್ನಿಯಿಂದಲೇ ಹಿಂದೆ ಸರಿದಿದ್ದಾರೆ. ಇದರಿಂದ ಫೋರೆಸ್ಟ್ ಅವರಿಗೆ ವಾಕ್ ಓವರ್ ಸಿಕ್ಕಿದೆ. ಅಂದರೆ ಯಾವುದೇ ಶ್ರಮವಿಲ್ಲದೆ ಫ್ರೀಯಾಗಿ ಒಂದು ಗೆಲುವು ಅವರ ಪಾಲಾಗಿದೆ. ಇದು ಪಾಯಿಂಟ್ಸ್ ರೇಸ್ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. ಹಾಗಾದ್ರೆ ಈ ಎಲ್ಲಾ ಹೈಡ್ರಾಮಾಗಳ ನಂತರ ಪ್ರಸ್ತುತ ಅಂಕಪಟ್ಟಿ ಹೇಗಿದೆ ಅಂತ ನೋಡೋಣ. ಈ 7ನೇ ಸುತ್ತಿನ ಫೈನಲ್ ರಿಸಲ್ಟ್ಸ್ ಗಮನಿಸಿದ್ರೆ ಮ್ಯಾಕ್ಸಿಮ್ ವಾಚಿಯರ್ ಲ್ಯಾಗ್ರೇವ್ ಮತ್ತು ಡೀಕ್ ಬೊಗ್ಡಾನ್ ಡೇನಿಯಲ್ ನಡುವಿನ ಪಂದ್ಯ ಡ್ರಾ ಆಗಿದೆ. ಇದರಿಂದ ಡೀಕ್ 2.5 ಅಂಕಗಳಿಗೆ ತೃಪ್ತಿ ಪಡಬೇಕಾಯಿತು. ಇನ್ನು ಕರುವಾನ ಅವರು ಪ್ರಜ್ಞಾನಂದ ಅವರನ್ನ ಸೋಲಿಸಿದ್ದಾರೆ. ಹಾಗೆ ಸಿಂದಾರೋವ್ ಕೀಮರ್ ವಿರುದ್ಧ ಗೆದ್ದಿದ್ದಾರೆ. ಫೋರೆಸ್ಟ್ ಅವರಿಗೆ ಫಿರೋಜಾ ವಿರುದ್ಧ ವಾಕೋವರ್ ಸಿಕ್ಕಿದೆ ಮತ್ತು ಅನೀಶ್ ಗಿರಿ ಹಾಗೂ ವೆಸ್ಲಿ ಸೋ ನಡುವಿನ ಮ್ಯಾಚ್ ಕೂಡ ಡ್ರಾ ಆಗಿದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಆಟಗಾರನ ಭವಿಷ್ಯ ಈ ಸುತ್ತಿನಲ್ಲಿ ಕಂಪ್ಲೀಟ್ ಆಗಿ ನಿರ್ಧಾರವಾಯಿತು. ಈಗಿನ ಟೇಬಲ್ ಟಾಪರ್ಸ್ ಯಾರು ಅಂತ ನೋಡಿದ್ರೆ ಅಕ್ಷರಶಃ ಶಾಕ್ ಆಗುತ್ತೆ. 4.5 ಅಂಕಗಳೊಂದಿಗೆ ಕೀಮರ್, ಫಾರೆಸ್ಟ್ ಮತ್ತು ಕರುವಾನ ಈ ಮೂವರು ಅಗ್ರಸ್ಥಾನ ಹಂಚಿಕೊಂಡಿದ್ದಾರೆ. ಇದೊಂದು ಕ್ರೇಜಿ ತ್ರಿಕೋಣ ಸ್ಪರ್ಧೆ. ಇವರ ಹಿಂದೆಯೇ ಕೇವಲ ಅರ್ಧ ಅಂಕದ ಅಂತರದಲ್ಲಿ ಅಂದ್ರೆ 4 ಅಂಕಗಳೊಂದಿಗೆ ಅನೀಶ್ ಗಿರಿ ಇದ್ದಾರೆ. ಆಮೇಲೆ 3.5 ಅಂಕಗಳೊಂದಿಗೆ ಪ್ರಜ್ಞಾನಂದ, ಮ್ಯಾಕ್ಸಿಮ್, ವೆಸ್ಲಿ ಸೋ ಮತ್ತು ಸಿಂದಾರೋವ್ ಕಾಯ್ತಿದ್ದಾರೆ. ಮೇಲಿನ ಹಂತದ ಪೈಪೋಟಿ ಎಷ್ಟು ಟಫ್ ಆಗಿದೆ ಅಂದ್ರೆ ಯಾರೂ ಕೂಡ ಒಂದು ಕ್ಷಣ ರಿಲ್ಯಾಕ್ಸ್ ಆಗುವಂತಿಲ್ಲ. ಇದೆಲ್ಲದರ ಮಧ್ಯೆ ಕೊನೆಯ 2 ಸುತ್ತುಗಳ ಕುತೂಹಲ ಮಾತ್ರ ಶಿಖರಕ್ಕೇರಿದೆ. ಹೌದು, ಕೇವಲ 2. ಈ ಉಸಿರು ಬಿಗಿ ಹಿಡಿಯುವಂಥ ಸೂಪರ್ ಚೆಸ್ ಕ್ಲಾಸಿಕ್ ಟೂರ್ನಿಯಲ್ಲಿ ಬಾಕಿ ಉಳಿದಿರುವುದು ಕೇವಲ 2 ಸುತ್ತುಗಳು. ಈ 2 ರೌಂಡ್ಸ್ನಲ್ಲಿ ಯಾನಾದ್ರೂ ಅದ್ಬೋದು. ಅದೃಷ್ಟ ಯಾವ ಕ್ಷಣದಲ್ಲಿ ಯಾರ ಕೈಯನ್ನಾದ್ರೂ ಹಿಡಿಬೋದು ಅಥವಾ ಯಾರನ್ನಾದ್ರೂ ಕೆಳಗೆ ಬೀಳಿಸಬಹುದು. ಹಾಗಾಗಿ ಈಗ ಎಲ್ಲರ ತಲೆಯಲ್ಲೂ ಓಡ್ತಿರುವ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಟಾಪ್ನಲ್ಲಿ 3 ಜನ ಸಮಬಲ ಸಾಧಿಸಿರುವಾಗ ಈ ಕೊನೆಯ 2 ಸುತ್ತುಗಳ ಅಗ್ನಿಪರೀಕ್ಷೆಯನ್ನ ಪಾಸ್ ಮಾಡಿ ಚಾಂಪಿಯನ್ ಪಟ್ಟಕ್ಕೇರುವ ಆ ಶೂರ ಯಾರು? ಕರುವಾನ ಅವರ ಅನುಭವ ವರ್ಕೌಟ್ ಆಗತ್ತಾ? ಕೀಮಲ್ ಅವರ ಮಾಸ್ಟರ್ ಪ್ಲಾನ್ ಗೆಲ್ಲುತ್ತಾ? ಅಥವಾ ಬೇರೆ ಯಾರಾದ್ರೂ ಕಿರೀಟ ಎತ್ತುತ್ತಾರಾ? ಈ ಎಲ್ಲ ಕೌತುಕಗಳಿಗೆ ಅಂತಿಮ ಉತ್ತರ ಸಿಗ್ಬೇಕು ಅಂದ್ರೆ ಮುಂದಿನ ಅಪ್ಡೇಟ್ಗಳಿಗಾಗಿ ನಿಜ ಕನ್ನಡ ನ್ಯೂಸ್ನ ಈ ವಿಶ್ಲೇಷಣೆಯನ್ನ ತಪ್ಪದೇ ಫಾಲೋ ಮಾಡುತ್ತೀರಿ.